ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. 4 ತಿಂಗಳಿಂದ ತಲೆಮರೆಸಿಕೊಂಡಿದ್ದಂತಹ ಬಜರಂಗ ದಳದ ರೌಡಿ ಶೀಟರ್ ಭರತ್ ಕುಂಬ್ಡೇಲ್ ಇವತ್ತು ನ್ಯಾಯಾಲಯದ ಮುಂದೆ ಬಂದು ಶರಣಾಗಿದ್ದಾನೆ. ನನ್ನನ್ನು ಮುಟ್ಟಿ ನೋಡಿ ಏನೆಲ್ಲ ಆಗುತ್ತೆ ಅಂತ ಬೆದರಿಕೆ ಹಾಕ್ಕೊಂಡು ಓಡಾಡ್ತಿದ್ದಂತಹ ಕೋಮುದ್ವೇಷ ಭಾಷಣಕಾರ ಮತ್ತು ಸಮಾಜದಲ್ಲಿ ಅಶಾಂತಿ ಕದಡುವುದಕ್ಕೆ ಅವನು ಹುಡುಕೊಂಡಿದ್ದಂತಹ ಕಾರಣಗಳು ಹಿಂದುತ್ವ, ದನ, ಹಸು, ಈ ರೀತಿಯಾದಂತಹದ್ದು. ಅದರ ಹೆಸರಿನಲ್ಲಿ ಹಿಂಸೆಗೆ ಇಳಿತಾ ಇದ್ದ. ಈಗ ಅವನು ಶರಣಾಗಿದ್ದಾನೆ. ಶರಣಾಗಿರೋದು ಯಾವ ಕೇಸ್ಗೆ ಮತ್ತು ಇವತ್ತು ಅವನ ಶರಣಾಗತಿಯೊಂದಿಗೆ ಯಾವ ಕೇಸಿನಲ್ಲಿ ಅವನನ್ನ A1 ಆರೋಪಿಯನ್ನಾಗಿ ಮಾಡಿದ್ದೀವಿ ಅಂತ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನು ಕೊಡ್ತೀನಿ. ಈ ಭರತ್ ಕುಂಬ್ಡೇಲ್ ಅನ್ನುವಂಥವನ ಮೇಲೆ ಈ ಹಿಂದೆ SDPI ನಾಯಕ ಅಶ್ರಫ್ ಕಲಾಯ್ ಎನ್ನುವಂಥವರನ್ನ ಹತ್ಯೆ ಮಾಡಿದ ಆರೋಪ ಇತ್ತು. ಅದಾದ ನಂತರ ಬೇಲ್ ತಗೊಂಡಿದ್ದ, ಬೇಲಲ್ಲಿದ್ದ. ಆದರೆ 4 ತಿಂಗಳ ಹಿಂದೆ ಈ ಅಬ್ದುಲ್ ರೆಹಮಾನ್ ಅನ್ನುವಂತಹ ಯುವಕನ ಹತ್ಯೆಯಾಗಿತ್ತು. ಸ್ನೇಹಿತನನ್ನೇ ಮುಂದಿಟ್ಕೊಂಡು, ದೀಪಕ್ ಅನ್ನುವಂತಹ ಸ್ನೇಹಿತನನ್ನೇ ಮುಂದಿಟ್ಕೊಂಡು ಅವನ ಸಹಾಯಕ್ಕೆ ಹೋದ ಸಂದರ್ಭದಲ್ಲಿ ಅಬ್ದುಲ್ ರೆಹಮಾನ್ ಮತ್ತು ಆತನ ಜೊತೆಯಲ್ಲಿದ್ದಂತಹ ಕಲಂದರ್ ಅನ್ನುವಂತಹ ಇಬ್ಬರ ಮೇಲೆ ಮಾರಣಾಂತಿಕವಾದಂತಹ ಹಲ್ಲೆ ಕೊಚ್ಚಿದರು. ಹಲ್ಲೆ ಅನ್ನೋದಕ್ಕಿಂತ ಕೊಚ್ಚ ಹಾಕಿದ್ರು. ಅದರಲ್ಲಿ ಕಲಂದರ್ ಪಾಷಾ ಹೇಗೋ ತಪ್ಪಿಸ್ಕೊಂಡ. ಆದರೆ ಈ ಅಬ್ದುಲ್ ರೆಹಮಾನ್ ಅನ್ನುವಂತಹ ಯುವಕ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದ. ಅದು ಸಹ ಅವನಿಗೂ ಈ ಹಿಂದುತ್ವ, ಅದು ಇದು ಧರ್ಮದ ಹೋರಾಟ ಗಲಾಟೆ ಇದಕ್ಕೆ ಯಾವುದಕ್ಕೂ ಸಂಬಂಧ ಇರಲಿಲ್ಲ. ಕೇವಲ ಅವನು ಮುಸ್ಲಿಂ ಅನ್ನೋ ಕಾರಣಕ್ಕಾಗಿ ಯಾರಾದರೂ ಒಬ್ಬ ಮುಸ್ಲಿಮನನ್ನ ಕೊಲ್ಲಲೇಬೇಕು ಅನ್ನುವಂತಹ ಉದ್ದೇಶದಿಂದ ಆ ವ್ಯಕ್ತಿ ಸಿಗಾಕೊಂಡ. ಅವತ್ತು ಅವನನ್ನು ಕೊಂದು ಬಿಸಾಕಿದ್ರು. ಆ ಕೊಲೆ ಕೇಸಲ್ಲಿ ಚಾರ್ಜ್ ಶೀಟ್ ಆದಾಗ್ಲೂ ಸಹ, ಆರಂಭದಲ್ಲಿ FIR ಆದಾಗ್ಲೂ ಸಹ A1 ಆರೋಪಿ ಸ್ಥಾನದಲ್ಲಿ ಈ ಭರತ್ ಕುಂಬ್ಡೇಲ್ ಇರಲಿಲ್ಲ. ಆದರೆ ಆ ಕೊಲೆ ನಡೆದ ಮಾರನೇ ದಿನದಿಂದಾನೇ ಇವನು ನಾಪತ್ತೆಯಾಗಿದ್ದ. ಅವತ್ತಿಂದ ಸಿಕ್ಕಿರ್ಲಿಲ್ಲ. 4 ತಿಂಗಳಿಂದ ಹುಡುಕ್ತಾ ಇದ್ರು. ಆದರೆ ಇವತ್ತು ಬಂದು ಶರಣಾಗಿದ್ದಾನೆ. ಶರಣಾದಾಗ ಹೊರಗಡೆ ಬಂದಿರುವಂತಹ ಮಾಹಿತಿ ಏನಂದ್ರೆ, ಇವನನ್ನ ಪೊಲೀಸರು ಅಬ್ದುಲ್ ರೆಹಮಾನ್ ಕೇಸಲ್ಲಿ A1 ಆರೋಪಿ ಮಾಡಿದ್ದಾರೆ. ಅಕ್ಯೂಸ್ಡ್ ನಂಬರ್ 1, A1 ಆರೋಪಿ ನಂಬರ್ 1 ಮಾಡಿದ್ದಾರೆ. ಅದು ಈಗ ಗೊತ್ತಾಗ್ತಿದೆ. ಹಾಗಾದ್ರೆ ಇವನು ಅಬ್ದುಲ್ ರೆಹಮಾನ್ ಕೇಸಲ್ಲೇ ಬಂದು ಶರಣಾಗಿರೋದ ಅಂದ್ರೆ ಇಲ್ಲ. ಅಬ್ದುಲ್ ರೆಹಮಾನ್ ಕೇಸಲ್ಲಿ ಬಂದು ಶರಣಾಗಿಲ್ಲ. ಇವನು ಶರಣಾಗಿರೋದು ಈ ಹಿಂದೆ SDPI ನಾಯಕ ಅಶ್ರಫ್ ಕಲಾಯಿ ಅನ್ನುವಂಥವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯೂ ಸಹ ಇವನೇ ಸಹ ಆರೋಪಿ. ಆ ಕೇಸಿಗೆ ಬಂದು ಶರಣಾಗಿದ್ದಾನೆ. ಯಾವುದೋ ಒಂದು ಕೇಸು ಒಟ್ಟಿನಲ್ಲಿ ಬಂದು ಶರಣಾಗಿದ್ದಾನೆ. ಹಾಗಾದ್ರೆ 4 ತಿಂಗಳಿಂದ ನಾಪತ್ತೆಯಾಗಿದ್ದವನು, ತಲೆಮರೆಸ್ಕೊಂಡಿದ್ದವನು, ಹೇಡಿಯಂತೆ ಕದ್ದು ಮುಚ್ಚಿ ಓಡಾಡ್ತಿದ್ದವನು ಇವತ್ತು ಬಂದು ಶರಣಾಗಿರೋದೇನಕ್ಕೆ? ಯಾಕೆಂದ್ರೆ ಅವನ ಮೇಲೆ ಇತ್ತೀಚೆಗೆ 3-4 ದಿನಗಳ ಹಿಂದೆ ಪೊಲೀಸರು ಕೋಕಾ ಕಾಯ್ದೆಯನ್ನು ಹಾಕಿದ್ರು. ಅಬ್ದುಲ್ ರೆಹಮಾನ್ ಕೇಸಲ್ಲಿ ಕೋಕಾ ಕಾಯ್ದೆಯನ್ನು ಹಾಕಿದ್ರು. ಅದರ ಆರೋಪಿಗಳ ಎಲ್ಲರ ಮೇಲೂ ಇವನು ಮತ್ತು ಇನ್ನೂ 13 ಜನ, ಆ 13 ಜನರ ಬಂಧನ ಆಗಿದೆ. ಆದರೆ ಇವನೊಬ್ಬ ಮಾತ್ರ ತಪ್ಪಿಸ್ಕೊಂಡು ಓಡಾಡ್ತಿದ್ದ, ತಲೆಮರೆಸ್ಕೊಂಡಿದ್ದ. ಇವನ ಮೇಲೂ ಸಹ ಕೋಕಾ ಕಾಯ್ದೆಯನ್ನು ಹಾಕಿದ್ರು. ಕೋಕಾ ಕಾಯ್ದೆಯನ್ನು ಹಾಕಿದ್ರೆ ಜಾಮೀನು ಸಿಗೋದು ಬಹಳ ಕಷ್ಟ ಆಗುತ್ತೆ. ತಲೆಮರೆಸ್ಕೊಂಡು ಓಡಾಡಿದಷ್ಟು ಸಹ ಇನ್ನೂ ಅವನಿಗೆ ಕಾನೂನಾತ್ಮಕವಾಗಿ ಬಿಗಿಯಾಗ್ತಾ ಹೋಗುತ್ತೆ. ಆ ಭಯದಲ್ಲಿ ಕೋಕಾ ಬಿದ್ದ ತಕ್ಷಣನೇ ಓಡ್ ಬಂದಿದ್ದಾನೆ, ಶರಣಾಗಿದ್ದಾನೆ. ಹಾಗಾದ್ರೆ ಈ 4 ತಿಂಗಳು ಅವನು ಎಲ್ಲಿದ್ದ ಅದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡಿ ನೋಡಬೇಕಾಗತ್ತೆ. ಆದರೆ ಒಂದಂತೂ ಸ್ಪಷ್ಟ, ಈಗ ಅಬ್ದುಲ್ ರೆಹಮಾನ್ ಕೇಸಲ್ಲಿ ಇವನು A1. ಸೊ ನಿಮಗೆ ಸ್ವಲ್ಪ ಹಿಂದಕ್ಕೆ ತಗೊಂಡೋಗಿ ಮತ್ತಷ್ಟು ವಿವರ ಕೊಡೋದು ಅಂದ್ರೆ, ಈ ಅಬ್ದುಲ್ ರೆಹಮಾನ್ ಅನ್ನುವಂತಹ ಯುವಕನನ್ನು ಕೊಲ್ಲೋದಕ್ಕೆ ಕಾರಣ ನಾನು ಹೇಳದ್ನಲ್ಲ, ಕೇವಲ ಆತನ ಧರ್ಮ, ಆತ ಮುಸ್ಲಿಂ ಹುಡುಗ ಅನ್ನೋ ಒಂದೇ ಕಾರಣಕ್ಕೆ. ಹಾಗಾದ್ರೆ ಯಾವ ಕಾರಣಕ್ಕೆ, ಯಾಕೆ ಮುಸ್ಲಿಮರನ್ನು ಕೊಲ್ಲಲೇಬೇಕು ಅಂತ ಆ ಸನ್ನಿವೇಶದಲ್ಲಿ ಈ ಪುಡಿ ರೌಡಿಗಳು, ಈ ರೌಡಿಗಳೆಲ್ಲರೂ ಸಹ ಹೊಂಚಾಕಿ ಕಾಯ್ತಾ ಇದ್ರು ಅಂದ್ರೆ, ಸುಹಾಸ್ ಶೆಟ್ಟಿ ಅನ್ನುವಂತಹ ಪುಡಿ ರೌಡಿಯ ಕೊಲೆಯಾಗಿತ್ತು. ಸುಹಾಸ್ ಶೆಟ್ಟಿ ಅನ್ನುವಂತಹ ಪುಡಿ ರೌಡಿ ಕೊಲೆಯಾಗಿತ್ತಲ್ಲ, ಅದಕ್ಕೆ ಪ್ರತೀಕಾರವಾಗಿ ಯಾರನ್ನಾದ್ರೂ ಮುಸ್ಲಿಮರನ್ನ ಕೊಲ್ಲಲೇಬೇಕು. ಅದು ಯಾರೇ ಆಗಿದ್ರು ಸಹ ಪರವಾಗಿಲ್ಲ, ಆದರೆ ಮುಸ್ಲಿಮರಾಗಿರ್ಬೇಕು, ಅವರನ್ನ ಕೊಲ್ಲಬೇಕು ಅಂತ. ಅದರಲ್ಲೂ ಇವನು ಈ ಭರತ್ ಕುಂಬ್ಡೇಲ್ ಅನ್ನುವಂತಹ ಈ ರೌಡಿ ಶೀಟರ್, ಇವನು ಭಾಷಣ ಮಾಡಿ ಹೇಳಿದ್ದ, ನಾವು ಯಾವ ರೀತಿ ಕೊಚ್ತೀವಿ ಅಂದ್ರೆ, ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ, ಹೊಲಿಗೆ ಹಾಕೋದಕ್ಕೂ ಸಹ ದೇಹ ಸರಿಯಾಗಿ ಸಿಗಬಾರ್ದು. ಅಷ್ಟು ತುಂಡುಗಳು ಮಾಡಿರ್ತೀವಿ, ಅಷ್ಟು ವಿಕಾರವಾಗಿ ಕೊಚ್ಚಿರ್ತೀವಿ. ಹೊಲಿಗೆ ಹಾಕೋದಕ್ಕೂ ಸಹ ದೇಹ ಸರಿಯಾಗಿ ಸಿಗಲ್ಲ, ನೋಡ್ತಾ ಇರಿ ಅಂತ ಆ ಭಾಷಣವನ್ನು ಮಾಡಿ ಸ್ವಲ್ಪ ದಿನಕ್ಕೇನೆ
ಒಂದಷ್ಟು ಜನರನ್ನ ಗುಂಪು ಕಟ್ಟಿಸಿ ಇವನು ಕೊಲೆಯಾದ ದಿನ ಆ ಸ್ಥಳಕ್ಕೆ ಬೆಳಗ್ಗೆ ಹೋಗಿದ್ದಾನೆ, ಮಧ್ಯಾಹ್ನದ ಮೇಲೆ ಕೊಲೆಯಾಗಿದೆ. ಆದರೆ ಇವನು ಎಲ್ಲ ಯೋಜನೆಯನ್ನು ರೂಪಿಸಿ ಹುಡುಗರನ್ನ ಸೆಟ್ ಮಾಡಿ ಆ ನಂತರ ಹೋಗಿದ್ದಾನೆ. ಬೆಳಗ್ಗೆ ಹೋಗಿ ಸ್ಥಳ ಮಹಜರು ಮಾಡಿ ಏನು ಮಾಡಬಹುದು ಇಲ್ಲಿ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಂಡು ಆ ನಂತರ ಅಬ್ದುಲ್ ರೆಹಮಾನ್ಗೆ ಅವನ ಸ್ನೇಹಿತ ದೀಪಕ್ ಮೂಲಕನೇ ಫೋನ್ ಮಾಡಿಸಿ ಅಲ್ಲಿಗೆ ಕರೆಸ್ಕೊಂಡು ಎಲ್ಲ ಹೊಂಚು ಹಾಕಿ ಕೊಚ್ಚಿ ಕೊಲೆ ಮಾಡಿದ್ರು. ಸೊ ಈಗ ಪೊಲೀಸರು ಇವನ ವಿರುದ್ಧವಾಗಿ ಈ ತನಿಖೆಯನ್ನು ಸ್ವಲ್ಪ ಬಿಗಿಯಾಗಿ ನೋಡಬೇಕಾಗುತ್ತೆ. ಯಾಕಂದರೆ ಇದೊಂದು ಆರ್ಗನೈಸ್ಡ್ ಕ್ರೈಮ್, ಒಂದು ವ್ಯವಸ್ಥಿತವಾಗಿ ನಡೆಸ್ತಾ ಇರುವಂತಹ ಅಪರಾಧ ಅಂತ ಕೋಕಾ ಕಾಯ್ದೆ ಬೀಳೋದೇ ಅಂತಹ ಪ್ರಕರಣಗಳಿಗೆ. ಹಾಗಾಗಿ ಆರ್ಗನೈಸ್ಡ್ ಕ್ರೈಮ್ ಅಂದಾಗ ಇವನ ಹಿಂದೆ ಮುಂದೆ ಯಾರೆಲ್ಲ ಇದ್ದಾರೆ, ಈ 4 ತಿಂಗಳಿಂದ ಅವನು ಯಾವ ರೀತಿಯಾಗಿ ಬಚಾವಾಗಿ ಓಡಾಡ್ತಿದ್ದ, ಯಾರ ಮನೆಯಲ್ಲಿದ್ದ, ಯಾರ ರಕ್ಷಣೆಯಲ್ಲಿದ್ದ, ಯಾರ ಹತ್ರ ಇದ್ದ, ಮತ್ತು ಈ ಕೊಲೆಗಳಲ್ಲಿ ಕೇವಲ ಇವನೇ ಕಿಂಗ್ ಪಿನ್ನ ಅಥವಾ ಇವನ ಹಿಂದೆ ಯಾವೆಲ್ಲ ರಾಜಕಾರಣಿಗಳಿದ್ದಾರೆ. ದಕ್ಷಿಣ ಕನ್ನಡದ ಇತಿಹಾಸವನ್ನು ನೀವು ನೋಡಿದಾಗ ದಕ್ಷಿಣ ಕನ್ನಡದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಯಾವೆಲ್ಲ ನಾಯಕರು ಅಂತ ಕರೆಸಿಕೊಳ್ಳುವಂಥವ್ರು, ಹಿಂದೂ ನಾಯಕರು ಅಂತ ಕರೆಸಿಕೊಳ್ಳುವಂಥವ್ರು ದ್ವೇಷ ಭಾಷಣಗಳನ್ನು ಮಾಡಿಕೊಂಡು ಈ ರೀತಿ ಯುವಕರನ್ನು ಎತ್ತಿಕಟ್ಟೋದು, ಅವರನ್ನು ಉದ್ರೇಕಗೊಳಿಸಿ ಅವರನ್ನು ಒಂದು ರೀತಿಯಾಗಿ ಏನು ಮಾಡಿದ್ರು ನಾವಿದ್ದೀವಿ ನೀವು ಮಾಡಿ ಅಂತ ಎತ್ತಿಕಟ್ಟುವಂಥವ್ರು, ಅವರಲ್ಲಿ ಕೆಲವು MLAಗಳು ಇದ್ದಾರೆ, MP ಗಳು ಇದ್ದಾರೆ. ಅದನ್ನು ನೀವು ನೆನ್ಪಿಟ್ಕೋಬೇಕು. ಹಾಗಾದರೆ ಈ ಕೋಕಾ ಕಾಯ್ದೆ ಅಡಿಯಲ್ಲಿ ಪೊಲೀಸರು ಸ್ಪಷ್ಟವಾಗಿ ತನಿಖೆ ಮಾಡಬೇಕಾಗಿರುವಂಥದ್ದು ಇವರಿಗೆ ಹಣಕಾಸಿನ ವ್ಯವಸ್ಥೆಗಳು ಎಲ್ಲಿಂದ ಆಗ್ತಿತ್ತು, ಈ ಒಂದು ಸಂಚುಗಳು ಈ ಕೊಲೆಗಳ ಹಿಂದೆ ಕೇವಲ ಇವರದೇ ನಿರ್ಧಾರಗಳು ಇರ್ತಿತ್ತಾ ಅಥವಾ ದೊಡ್ಡ ದೊಡ್ಡ ತಲೆಗಳು ಸಹ ಯಾವ್ದಾದ್ರು ಇನ್ವಾಲ್ವ್ ಆಗಿದಾವ, ಅದನ್ನು ಸಹ ನೋಡಬೇಕಾಗುತ್ತೆ. ಸೊ ನೋಡೋಣ ಪೊಲೀಸರು ಏನು ಮಾಡ್ತಾರೆ ಅಂತ. ಇವನು ಸರೆಂಡರ್ ಆಗಿರೋದಂತೂ ಅಶ್ರಫ್ ಕಲಾಯಿ ಅವರ ಕೊಲೆಗೆ, ಆದರೆ ಬಾಡಿ ವಾರೆಂಟ್ ತಗೊಂಡು ಈ ಪ್ರಕರಣದಲ್ಲಿ ಅಬ್ದುಲ್ ರೆಹಮಾನ್ ಪ್ರಕರಣದಲ್ಲಿಯೂ ಸಹ ಅವನನ್ನು ಖಂಡಿತವಾಗ್ಲೂ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾರೆ. ಇದಿಷ್ಟು ಈ ಪೂಡಿ ರೌಡಿ ಅಥವಾ ರೌಡಿ ಶೀಟರ್ ಭರತ್ ಕುಮ್ಡೇಲ್ ಅನ್ನುವಂಥವನು, ನನ್ನನ್ನು ಮುಟ್ಟಿ ಏನಾಗುತ್ತೆ ನೋಡಿ ಅಂತ ಸವಾಲು ಹಾಕಿದ್ದವನು, ಅವನೇ ಬಾಲ ಮುದುಡ್ಕೊಂಡು ಬಂದು ಶರಣಾಗಿರೋದ್ರ ಬಗ್ಗೆ ಬಂದಿರುವಂತಹ ಮಾಹಿತಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.